ಹಲ್ಲೆಲೂಯಾ. ಸೈತಾನು ದೂರ 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 ಹೇಳ್ತಿದ್ದಾನೆ. ತಂದೆ ಹೃದಯ ನೋಡಿ ಈಗ ಅಬ್ರಾಹ್ಮಿಗೆ ಹೇಳ್ತಿದ್ದಾನೆ, ಅವರು ನನ್ನ ಮೇಲೆ ಒರೆಸಿದಂಥ ಪಟ್ಟಣದ ಮೇಲೆ ಪಾಪದ ದೂರು ಘೋರವಾಗೈತೆ. ಈಗ ನಾನೇ ಇಳಿದು ಬಂದು ಹೋಗಿ ನೋಡಿ ತಿಳ್ಕೊಳ್ತೇನೆ. ತಂದೆ ಹೃದಯ. ಸೈತಾನ ಹೇಳಿದ್ರೆ ನಮ್ಮನಿಲ್ಲ. ಅವನ ಬಳಿಲಿ ಹೋದಂಥ ಆತ್ಮನ ಪೇರಪಡೆಗಳು, ಮೊರೆಗಳು ನೋಡ್ದ. ಅಯ್ಯೋ ಎಷ್ಟೊಂದು ಬರ್ತೈತೆ, ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟು. ಸರಿಯಾಗಿ ಅಯ್ಯೋ ಇಷ್ಟೊಂದು ವಿಷಯ ಕೇಳ್ತಾ ಇದ್ದೀವಲ್ಲ. ತಾನೇ ದೇವಾದಿ ದೇವನ ಇಳಿದು ಬರ್ತಿದ್ದಾನೆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ. ತಂದೆ ಹೃದಯ ನೋಡಿ ಏನು ಹೇಳ್ತದೆ. 21ನೇ ವಚನ ಮತ್ತೊಂದು ಓದೋಣ. ಏನು ಹೇಳ್ತದೆ? ನಾನು ಹೋಗಿ ನನಗೆ ಮುಟ್ಟಿದ ಮೊರೆಯನ್ನು ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿ ತಿಳಿದುಕೊಳ್ಳುವೆನು ಅಂದೆನು. ದೇವರ ಅಬ್ರಾಹ್ಮನಿಗೆ ಹೇಳಿ, ಅಬ್ರಾಹ್ಮನೇ ನೀ ನನ್ನ ಸೇವಕ ಅಲ್ವಾ, ಹೋಗಿ ಆ ಪಟ್ಟಣದಲ್ಲಿ ನೋಡಬಾರಪ್ಪ ಅಂತ ಹೇಳಲಿಲ್ಲ. ನಿನ್ನ ಮನೇಲಿರುವಂಥ ಆಳು ಕಾಳುಗಳಿದಾರಲ್ಲ, ಕಳಿಸು, ಹೋಗಿದ್ದೀನಿ ಆ ಪಟ್ಟಣದಲ್ಲಿರುವಂಥ ಜನರನ್ನ ನೋಡ್ಕೊಂಡು ಬರಲಿ, ಆ ಪರಿಸ್ಥಿತಿಗಳು ಏನು ಹೇಳ್ತಾ ಬರಲಿ, ಅವ್ರು ಮಾಡಿದೆಲ್ಲ ಅಪವಾದಗಳು ಸರಿಯೋ ತಪ್ಪೋ ಅನ್ನೋದು ನನಗೊಂದು ರಿಪೋರ್ಟ್ ಆಗಿ ಬರಲಿ, ನಂತ ಲೆಕ್ಕ ಕೊಡಲಿ ಅಂತ ಹೇಳಲಿಲ್ಲ ದೇವರು. ಅಥವಾ ಗುಡಾಚಾರನ ಕಳಿಸು, ಗುಡಾಚಾರನ ನಾನು ಕಳಿಸ್ತೀನಿ, ಏರ್ಪಡಿಸು ನಂಬಿಕಸ್ಥರಾದಂಥ ಜನರನ್ನ, ಅವ್ರನ್ನ ನಾನು ಕಳಿಸ್ತೀನಿ ಆ ಸೊದೋಮ್ ಗೊಮೋರ ಪಟ್ಟಣಕ್ಕೆ. ಅವ್ರು ಮಾಡ್ತಿರೋದು ತಪ್ಪೋ ಸರಿನೋ ಅನ್ನೋದನ್ನ ಅವ್ರಲ್ಲಿ ಸ್ವಲ್ಪ ಕಾಲ ಇದ್ದು ವಾಸ ಮಾಡಿ ಆ ಪಟ್ಟಣವೆಲ್ಲ, ಆ ಜನರನ್ನೆಲ್ಲ ಸಂಪರ್ಕ ಮಾಡಿಕೊಂಡು ಅವ್ರ ಮಾತು, ಕತೆ, ನಡೆ, ನುಡಿ, ಕ್ರಿಯೆಗಳೆಲ್ಲವನ್ನು ತಿಳ್ಕೊಂಡು ಬಂದು ನನಗೆ ಹೇಳಲಿ ಅಂತೇಳಿ ದೇವರು ಹೇಳಲಿಲ್ಲ. ಅಥವಾ ಪ್ರವಾದಿಯೇನೋ ದೇವದರ್ಶಕರನ್ನ ಕಳಿಸ್ತಿಲ್ಲ. ಖುದ್ದು ದೇವರು ಹೇಳ್ತಿದ್ದಾನೆ, ನಾನೇ ಬರ್ತೀನಿ, ನಾನೇ ಹೋಯ್ತೀನಿ ಆ ಪಟ್ಟಣಕ್ಕೆ. ಇನ್ನು ಮುಂದೆ ದೇವರೇ ನಿನ್ನ ವಿಷಯದಲ್ಲಿ ತಲೆ ಇಡೋದು, ನಿನ್ನ ಕುಟುಂಬದಲ್ಲಿ ತಲೆ ಇಡೋದು ನೇರವಾಗಿ ದೇವರೇ. ನಿನ್ನ ಕಾರ್ಯಗಳು ನೇರವಾಗಿ ದೇವರೇ ತಲೆ ಕೊಟ್ಟು ಕಣ್ಣಿಟ್ಟು ನೋಡ್ತಾನೆ. ನಿನ್ನ ಮೇಲೆ ನನ್ನ ಮೇಲೆ ಇಟ್ಟಿರೋ ದೇವರ ಕೃಪೆ ಇಲ್ಲಿ ತನಕ ನಡೆಸ್ತು. ಹಲ್ಲೆಲೂಯಾ. ಸೊದೋಮ್ ಗೊಮೋರ ಪಟ್ಟಣ ಯಾಕೆ ದೇವರು ಉಗ್ರ ಕೋಪಕ್ಕೆ ಗುರಿ ಮಾಡ್ತಂದ್ರೆ, ಇದ್ರ ಪಾಪ ಹೆಚ್ಚಾಯ್ತಾ ಹೋಯ್ತು. ನಮ್ಮ ಪಾಪಗಳು ನಮಗೂ ಒಂದು ಕೊಡ ಐತೆ. ನಾವೇನ್ ಮಾಡ್ಬಿಟ್ಟು ದೇವರ ಕೃಪೆ ನೆವೆ ಮಾಡ್ಕೊಂಡು, ದೇವರ ಒಳ್ಳೆತನ ನೆನಪು ಮಾಡ್ಕೊಂಡು ತಪ್ಪೇಲೆ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಅರೆ ನಾನು ತಪ್ಪು ಮಾಡಿದ್ರು ದೇವ್ರು ಏನು ಅನ್ನೇ ಇಲ್ಲ, ದೇವ್ರು ನಮ್ಗೇನು ಶಿಕ್ಷೆ ಕೊಡನೇ ಇಲ್ಲ, ದೇವ್ರು ನಮ್ಮನ್ನೇನು ಸಾಯಿಸನೇ ಇಲ್ಲ. ದೇವರು ಕ್ಷಮಿಸಪ್ಪ ಅಂತ ಕೇಳ್ಕೊಬಿಟ್ಟು ಕ್ಷಮಿಸ್ಬಿಟ್ಟ, ಬಿಡು ಏನಾಗಿಲ್ವಲ್ಲ ಹೋಗ್ಲಿ. ದೇವರು ಒಳ್ಳೆತನ ಒಂದು ಕಡೆ ತಿದ್ದುಕೊಳ್ಬೇಕಾಗಿರೋದು ಒಂದು ಕಡೆ. ಆದರೆ ನಾವು ತಿದ್ದುಕೊಳ್ಳಿಲ್ಲ, ನಾವು ಸರಿಪಡಿಸ್ಕೊಳ್ಳಿಲ್ಲ, ನಮ್ಮ ಪೂರ ಸ್ವಭಾವಗಳು ಬಿಡಲಿಲ್ಲ, ಮಾಡಿದಂಥ ಕೃತ್ಯಗಳು ಬಿಡಲೇ ಇಲ್ಲ, ಕಾರಣಗಳು ನೆಪಗಳು ಹೇಳಿ ದೇವರು ಕ್ಷಮಿಸ್ತಿದ್ದಾನಲ್ಲ, ದೇವ್ರಿಗೆ ವಾಗ್ದಾನ ಮಾಡಿದಾನಲ್ಲ, ಎಂದಿಗೂ ನಾನು ಕೈ ಬಿಡಲ್ಲ, ಎಂದಿಗೂ ತೊರೆಯಲ್ಲ ಅಂತ, ದೇವರು ನನ್ನನ್ನು ಅವಮಾನ ಪಡಿಸಲ್ಲ ಅಂತ ಹೇಳೋನಲ್ಲ. ಒಂದು ಕಡೆ ಪಾಪ ಮಾಡ್ತಾ 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 ದೇವರ ಕೃಪೆನೇ. ಈ ಪಾಸ್ಟೇ ಸರಿಯಿಲ್ಲ. ನಮಗೆ ಬಂದಾಗ ಏನೋ ಕೇಳಿ ನಮಗೆ ನೇರವಾಗಿ ಮಾತಾಡ್ಬಿಡ್ತಾರೆ. ನಮಗೆ ಮಾತಾಡ್ದಂಗಿತ್ತು, ನಮಗೆ ಮಾಡ್ದಂಗಿತ್ತು. ದೇವ್ರು ನಮ್ಮ ನೋಡಿ ಇಷ್ಟೆಲ್ಲ ಕ್ಷಮಿಸಿದ್ದಾನೆ. ದೇವರೆಲ್ಲ ಕ್ಷಮಿಸ್ಬಿಟ್ಟ ನೀತಿವಂತರಾಗಿ. ಎಲ್ಲರೂ ನೀತಿವಂತರಿರ್ತಾರ? ಬೈಬಲ್ ಹೇಳ್ತದೆ ಯಾರು ನೀತಿವಂತರಿಲ್ಲ ಅಂತೇಳಿ. ಪಾಪ ಮಾಡೋಕ್ಕೆ ಹುಡುಕ್ತಾರ ನೆವೆ. ದೇವ್ರ ಹೃದಯಕ್ಕೆ ಹತ್ರ ಆದವನು ಅಬ್ರಾಮ್ ತಪ್ಪು ಮಾಡಿಲ್ವಾ, ದಾವೀದ ತಪ್ಪು ಮಾಡಿಲ್ವಾ? ಅವರು ದೇವ್ರಿಗೆ ಹತ್ರವಾಗಿದ್ರು. ನೀನು ಹೆಂಗಿದ್ದಿ, ನಾನು ಹೆಂಗಿದ್ದೀವಿ? ಅವ್ರಿಗೆ ನೀನು ತಪ್ಪನ್ನು ಮಾತ್ರ ಹೋಲಿಸ್ಕೊಳ್ಳೋದಾದ್ರೆ, ದಾವೀದ ತಪ್ಪು ಮಾಡ್ದ, ಅಬ್ರಾಮ್ ತಪ್ಪು ಮಾಡ್ದ ಅನ್ನೋದಾದ್ರೆ, ಅವ್ರು ದೇವರೊಟ್ಟಿಗೆ ಹೆಂಗೆ ಜೀವಿಸಿದ್ರು, ನೀನು ಹೆಂಗೆ ಜೀವಿಸ್ತಿದ್ದೀವಿ, ನಾನು ಹೆಂಗೆ ಜೀವಿಸ್ತಿದ್ದೀವಿ? ತಪ್ಪು ಮಾಡಿದ್ಮೇಲೆ ಅವ್ರು ಹೆಂಗೆ ಮನ ತಿರುಗಿ ಬಿಟ್ಬಿಟ್ರು, ಮತ್ತೆ ಮಾಡಲಿಲ್ಲ. ನೀನು ಬಿಟ್ಟಿದ್ದೀಯಾ, ನಾನು ಬಿಟ್ಟಿದ್ದೀನಾ? ಇದು ಭಾಳ ಪ್ರಶ್ನೆ. ಇದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ. ಬೈಬಲಲ್ಲಿ ಯಾವುದೋ ವ್ಯಕ್ತಿ ತಪ್ಪು ಮಾಡ್ದ ಅಂತೇಳಿ ಎತ್ತು ತೋರಿಸೋದಲ್ಲ, ಅವರೇ ಮಾಡಿಬಿಟ್ರು. ಅವ್ರ ಮೇಲೆ, ನಿನ್ನ ಮೇಲೆ, ನಿಮಗೂ ಅವ್ರಿಗೆ ವ್ಯತ್ಯಾಸ ಬೇರೆ ಐತೆ. ಯಾಕಂದರೆ ನಮ್ಮ ಮೇಲೆ ತೋರಿದಂಥದ್ದು ಆತನ ಅತಿಶಯವಾದ ಕೃಪೆ. ಅದಕ್ಕೆ ದೇವರು ಹೇಳ್ತಾನೆ, ದೇವರ ಒಳ್ಳೆತನವನ್ನು ನೆಪ ಮಾಡಿಕೊಂಡು ಪಾಪ ಮಾಡಬೇಡ. ನಿನ್ನ ದೇವರ ಒಳ್ಳೆತನವನ್ನು ನೆನಪು ಮಾಡಿಕೊಂಡು ನಿನಗಿರುವಂಥ ಸ್ವಾತಂತ್ರ್ಯನ, ನಿನಗೆ ದೇವರ ಆಶೀರ್ವಾದ ಮಾಡಿದ್ದನ್ನು ಏನಂತೇನೆ, ಅದು ಪಾಪವನ್ನು ಮುಚ್ಚಿಡುವುದಕ್ಕೋಸ್ಕರ ಉಪಯೋಗ ಮಾಡಬೇಡ. ಯಾಕಂದರೆ ಪಾಪ ನಾತ ಹೊಡಿತದೆ, ಕೊಳಿತಾ ಇದ್ದಂಗೆ. ಅರ್ಥ ಆಯ್ತಾ? ಎಷ್ಟೇ ಊಣಿಟ್ರು ಆಗಲ್ಲ. ದಾವೀದ ಪಾಪ ಮಾಡ್ದ. ದಾವೀದಂತ ಅಧಿಕಾರ ಇತ್ತು, ರಾಜನಾಗಿದ್ದ. ಮುಚ್ಚಿಡ್ಬೇಕು ಅಂತ ಪ್ರಯತ್ನ ಪಟ್ಟ, ಎಲ್ಲ ಪ್ರಯತ್ನ ಮಾಡ್ದ, ಮುಚ್ಚಾಕಬಿಟ್ಟ. ಆದ್ರೆ ನೋಡುವ ದೇವರಿಗೆ ಗೊತ್ತಾಯ್ತು. ತನ್ನ ಸೇವಕನ್ನ ಕಳಿಸ್ದ, ಪ್ರವಾದಿನ, ಹೋಗು ನಾತಾನನೇ,
ಹೇಳು ಹೋಗಿ. ಹೇಳ್ದ, ನೀನು ಮಾಡಿದ್ದು ಸರಿ ಇಲ್ಲ. ಯಾರಿಗೂ ಗೊತ್ತಾಗಿಲ್ಲ ದಾವೀದ ಮಾಡಿದ್ದು. ಸ್ತೋತ್ರ, ಹಲ್ಲೆಲೂಯಾ. ಆದರೆ ದೇವರು ಗೊತ್ತಾಯಿತು, ದೇವರು ನ್ಯಾಯಕ್ಕೆ ತಲೆ ಹಾಕಿದ್ರು. ದೇವರ ಮಗನೇ, ಭಯ ಇಲ್ಲದೆ ಜೀವಿಸ್ತಿದ್ದೀರಾ, ದೇವರ ಭಯ ಭಕ್ತಿ ಇಲ್ಲದೆ ಜೀವಿಸ್ತಿದ್ದೀರಾ. ಸೊದೋಮ್ ಗೋಮರ ಪಟ್ಟಣದಲ್ಲಿ ದೇವರು ಹೇಳ್ತಿದ್ದಾನೆ, ನಾನೇ ಹೋಗ್ತೀನಿ, ನನ್ನ ನಂಬಿಕೆ ಅವ್ರು ಹೇಳಿದಂಥ ಮಾತುಗಳು ಹುಸಿ ಆಗಲಿ ಅಂತ ಹೋಗ್ತೀನಿ. ಇಲ್ಲಿ ತಂದೆ ಹೃದಯ ನೋಡಿ, ಅಯ್ಯೋ ನನ್ನ ಮಕ್ಕಳು ಆ ಥರ ಮಾಡದೇ ಇದ್ದರೆ ಸಾಕಪ್ಪ, ಅಯ್ಯೋ ನನ್ನ ಗಂಡ ಹೆಂಡತಿ ಮೇಲೆ ಒರೆಸಲ್ಪಟ್ಟಂಥ ಅಪವಾದ ಇಲ್ಲದೇ ಇದ್ರೆ ಸಾಕಪ್ಪ, ನನ್ನ ಮನೆತನದ ಮೇಲೆ ಬಂದಂಥ ಅಪವಾದ ಇಲ್ಲದೇ ಇದ್ರೆ ಸಾಕಪ್ಪ. ಹೆಂಗೆ ನಾವು ಇಷ್ಟಪಡ್ತೀವಿ ಅದೇ ಥರ ದೇವರು ಕೂಡ ಹೇಳ್ತಾನೆ, ನಾನೇ ಹೋಗಿ ನೋಡಿ ತಿಳ್ಕೊಳ್ತೀನಿ.